ನಮಸ್ಕಾರ. ನಾನು ಡಾಕ್ಟರ್ ಅನಂತ್ ಶಿಂದೆ, ನಿಮ್ಮ ಆಯುರ್ವೇದ ಆನೋರೆಕ್ಟಲ್ ಸರ್ಜನ್. ಗುಡ್ ಹೆಲ್ತ್ನ ಈ ವಿಶೇಷ ಮಾಹಿತಿಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಬಹುತೇಕರು ದಿನನಿತ್ಯ ಅನುಭವಿಸುವ, ಆದರೆ ಯಾರಿಗೂ ಹೇಳಿಕೊಳ್ಳಲಾಗದೆ ಒದ್ದಾಡುವ ಒಂದು ಸಮಸ್ಯೆ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಮೂಲವ್ಯಾಧಿ ಅಥವಾ ಪೈಲ್ಸ್ ಮತ್ತು ಫಿಷರ್. ಸಂಕೋಚದಿಂದ ಎಷ್ಟೋ ಜನ ವರ್ಷಗಟ್ಲೆ ಮೌನವಾಗಿ ನರಳುತ್ತಿರುತ್ತಾರೆ. ಆದರೆ ಇನ್ಮುಂದೆ ಆ ಭಯ ಬೇಡ. ಈ ವಿಶ್ಲೇಷಣೆ ನಿಮ್ಮ ಗೊಂದಲಗಳಿಗೆಲ್ಲ ಒಂದು ಸ್ಪಷ್ಟ ಉತ್ತರ ಕೊಡಲಿದೆ. ಬನ್ನಿ, ಸಮಸ್ಯೆಯ ಆಳವನ್ನು ನೋಡೋಣ. ಈಗ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ನನಗೆ ಈ ಪೈಲ್ ಸಮಸ್ಯೆ ಇದೆ, ಹಾಗಾದ್ರೆ ನನಗೆ ಸರ್ಜರಿ ಆಗಲೇಬೇಕಾ ಅಂತ. ಇದು ಸುಮ್ಮನೆ ಕಾಡುವ ಪ್ರಶ್ನೆ ಅಲ್ಲ. ಪ್ರತಿದಿನ ಬೆಳಿಗ್ಗೆ ಶೌಚಾಲಯದಲ್ಲಿ ನೋವು ಅನುಭವಿಸುವಾಗ ಕಾಡುವ ಅತಿ ದೊಡ್ಡ, ಹೇಳಿಕೊಳ್ಳಲಾಗದ ಭಯ ಇದು. ಈ ಆಪರೇಷನ್ ಭಯದಿಂದಲೇ ಎಷ್ಟೋ ಜನ ವೈದ್ಯರ ಬಳಿ ಹೋಗುವುದೇ ಇಲ್ಲ. ಆದರೆ ನಿಜಕ್ಕೂ ಎಲ್ಲರಿಗೂ ಸರ್ಜರಿ ಬೇಕಾ? ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಸತ್ಯವನ್ನು ನಾವು ಆಳವಾಗಿ ತಿಳಿದುಕೊಳ್ಳೋಣ. ಪ್ರತಿದಿನ ಬೆಳಿಗ್ಗೆ ಶೌಚಾಲಯಕ್ಕೆ ಹೋಗುವುದು ಅಂದರೆ ಅನೇಕರಿಗೆ ಒಂದು ರೀತಿಯ ನರಕಯಾತನೆ ಇದ್ದ ಹಾಗೆ. ಅಲ್ಲಿ ಶುರುವಾಗುವ ಆ ತೀವ್ರವಾದ ಉರಿ, ಗಂಟೆಗಟ್ಟಲೆ ಕಾಡುವ ಚುಚ್ಚುವಂತಹ ನೋವು ಮತ್ತು ರಕ್ತಸ್ರಾವವನ್ನು ನೋಡಿ ಅಕ್ಷರಶಃ ಭಯಭೀತರಾಗುವುದು. ಆದರೂ ಸಂಕೋಚದಿಂದ ಯಾರಿಗೂ ಹೇಳದೆ ಮೌನವಾಗಿ ನರಳುವುದು. ಇದು ಕೇವಲ ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಮನುಷ್ಯನನ್ನು ಸಂಪೂರ್ಣವಾಗಿ ಕುಗ್ಗಿಸ್ಬಿಡ್ತದೆ. ಒಬ್ಬ ವೈದ್ಯನಾಗಿ ಆ ಯಾತನೆಯನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಹಾಗಾದರೆ ಕಾಯಿಲೆ ಇಷ್ಟು ತೊಂದರೆ ಕೊಡ್ತಿದ್ರೂ ಜನರು ಯಾಕೆ ಸುಮ್ಮನಿರ್ತಾರೆ? ಮುಖ್ಯವಾಗಿ 2 ಕಾರಣಗಳಿವೆ. ಮೊದಲನೇದು ಸಂಕೋಚ. ಇಂತಹ ಗುಪ್ತ ಸಮಸ್ಯೆಗಳ ಬಗ್ಗೆ ಮನೆಯವರ ಬಳಿ ಮುಕ್ತವಾಗಿ ಮಾತನಾಡಲು ಜನ ನಾಚಿಕೆ ಪಡ್ತಾರೆ. ಇನ್ನು ವೈದ್ಯರ ಬಳಿ ಹೇಗೆ ಹೇಳೋದು ಅಂತ ಸುಮ್ಮನಾಗ್ತಾರೆ. ಜೊತೆಗೆ ಇಂದಿನ ಬ್ಯುಸಿ ಜೀವನದಲ್ಲಿ ಆಸ್ಪತ್ರೆಗೆ ಹೋಗಿ ಉದ್ದನೆ ಕ್ಯೂನಲ್ಲಿ ನಿಲ್ಲುವ ಸಮಯ ಯಾರಿಗಿದೆ? ಇದರ ಪರಿಣಾಮವಾಗಿ ಆ ನೋವನ್ನು ಹಾಗೇ ಸಹಿಸಿಕೊಂಡು ಅದರೊಂದಿಗೆ ಹೇಗೋ ಅಡ್ಜಸ್ಟ್ ಮಾಡಿಕೊಳ್ಳಲು ಶುರು ಮಾಡ್ತಾರೆ. ಆದರೆ ಇಲ್ಲಿ ನಾನು ಒಬ್ಬ ವೈದ್ಯನಾಗಿ ಒಂದು ಗಂಭೀರವಾದ ಎಚ್ಚರಿಕೆಯನ್ನು ನೀಡಲೇಬೇಕು. ಆರಂಭದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪ್ರಮಾಣದ ರಕ್ತಸ್ರಾವ ಅಥವಾ ನೋವನ್ನು ನೀವು ನಿರ್ಲಕ್ಷಿಸಿದರೆ ಅದು ಖಂಡಿತವಾಗಿಯೂ ಅತ್ಯಂತ ಗಂಭೀರವಾದ ಮತ್ತು ಅಪಾಯಕಾರಿ ಸ್ಥಿತಿಗೆ ತಲುಪುತ್ತದೆ. ನೋವಿನೊಂದಿಗೆ ಅಡ್ಜಸ್ಟ್ ಮಾಡಿಕೊಳ್ಳುವುದು ಯಾವುದೇ ಕಾರಣಕ್ಕೂ ಪರಿಹಾರವಲ್ಲ. ಅದು ನಿಮ್ಮ ಆರೋಗ್ಯಕ್ಕೆ ನೀವೇ ತಂದುಕೊಳ್ಳುವ ಅತಿದೊಡ್ಡ ಅಪಾಯ. ಈಗ ಮುಂದಿನ ವಿಭಾಗಕ್ಕೆ ಬರೋಣ. ಸರ್ಜರಿಯ ಸತ್ಯಾಸತ್ಯತೆ ಮತ್ತು ಆಯುರ್ವೇದದ ವಿಧಾನ. ಇಲ್ಲಿ ನೈಸರ್ಗಿಕವಾಗಿ ಈ ಸಮಸ್ಯೆಯನ್ನು ಹೇಗೆ ಎದುರಿಸಬಹುದು ಅನ್ನೋದನ್ನು ನೋಡೋಣ. ಒಬ್ಬ ನುರಿತ ಆಯುರ್ವೇದ ಆನೋರೆಕ್ಟಲ್ ಸರ್ಜನ್ ಆಗಿ ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಮಗೆ ಈ ಮಾತನ್ನು ಹೇಳಬಲ್ಲೆ. ಪ್ರತಿಯೊಂದು ಗುದದ್ವಾರದ ಸಮಸ್ಯೆಗೂ ಆಪರೇಷನ್ ಟೇಬಲ್ನ ಅವಶ್ಯಕತೆ ಖಂಡಿತ ಇಲ್ಲ. ಇದು ನಿಜಕ್ಕೂ ಒಂದು ದೊಡ್ಡ ರಿಲೀಫ್ ಅಲ್ವಾ? ನೈಸರ್ಗಿಕವಾಗಿ ಮತ್ತು ಸರಿಯಾದ ಮಾರ್ಗದರ್ಶನದಿಂದ ದೇಹವನ್ನು ಗುಣಪಡಿಸಲು ಸಾಧ್ಯವಿದ್ದಾಗ ಅನಗತ್ಯ ಶಸ್ತ್ರಚಿಕಿತ್ಸೆಗಳನ್ನು ತಪ್ಪಿಸುವುದೇ ನಮ್ಮ ಪ್ರಮುಖ ಉದ್ದೇಶ. ಹಾಗಾದರೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಇದನ್ನು ಹೇಗೆ ಗುಣಪಡಿಸೋದು? ನಮ್ಮ ಗುಡ್ ಹೆಲ್ತ್ ಡಿಜಿಟಲ್ ಕ್ಲಿನಿಕ್ನಲ್ಲಿ ಒಂದು ವ್ಯವಸ್ಥಿತವಾದ 4 ಹಂತಗಳ ವಿಧಾನ ಇದೆ. ಮೊದಲನೇದಾಗಿ ಸಮಸ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು. ಎರಡನೇದಾಗಿ ಇದರ ಮೂಲ ಕಾರಣವನ್ನು ಪತ್ತೆ ಹಚ್ಚುವುದು. ಮೂರನೇದಾಗಿ ದೈನಂದಿನ ಆಹಾರ ಮತ್ತು ಜೀವನ ಶೈಲಿಯನ್ನು ಸರಿಪಡಿಸುವುದು. ಮತ್ತು ಅಂತಿಮವಾಗಿ ಸೂಕ್ತವಾದ ಆಯುರ್ವೇದ ಚಿಕಿತ್ಸೆ. ಇದು ಸಂಪೂರ್ಣವಾಗಿ ಗುಣಮುಖರಾಗುವ ಒಂದು ಅತ್ಯುತ್ತಮ ವೈಜ್ಞಾನಿಕ ಮಾರ್ಗ. ಇದರಲ್ಲಿ ಈ 2ನೇ ಹಂತವಾದ ಮೂಲ ಕಾರಣ ಪತ್ತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಆಯುರ್ವೇದದ ಪ್ರಕಾರ ಕೇವಲ ಮೇಲ್ನೋಟಕ್ಕೆ ಕಾಣುವ ನೋವನ್ನ ಕಡಿಮೆ ಮಾಡಿದರೆ ಸಾಲದು. ಫಿಷರ್ ಅಥವಾ ಪೈಲ್ಸ್ನಂತಹ ಸಮಸ್ಯೆಗಳಿಗೆ ಮುಖ್ಯ ಕಾರಣನೇ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿನ ಏರುಪೇರು ಮತ್ತು ಮಲಬದ್ಧತೆ. ಈ ಜೀರ್ಣಕ್ರಿಯೆಯನ್ನ ಅಂದ್ರೆ ನಿಮ್ಮ ಅಗ್ನಿಯನ್ನು ಸರಿಪಡಿಸುವುದು ಕಾಯಿಲೆಯನ್ನು ಬುಡ ಸಮೇತ ಕಿತ್ತು ಹಾಕುವ ಪ್ರಮುಖ ಹೆಜ್ಜೆಯಾಡಿದೆ. ನಮ್ಮಲ್ಲಿನ ಮತ್ತೊಂದು ಪ್ರಾಮಾಣಿಕವಾದ ಅಂಶ ಅಂದರೆ ಪಾರದರ್ಶಕತೆ. ನಮ್ಮ ಮೊದಲ ಆದ್ಯತೆ ಯಾವಾಗಲೂ ನೈಸರ್ಗಿಕ ಚೇತರಿಕೆ ಮತ್ತು ಜೀವನ ಶೈಲಿಯ ಬದಲಾವಣೆಯೇ ಆಗಿರುತ್ತದೆ. ಆದರೆ ಸಮಸ್ಯೆ ಕೈಮೀರಿ ಹೋಗಿದ್ದು ಸರ್ಜರಿ ಮಾಡುವುದೊಂದೇ ಕೊನೆಯ ಮತ್ತು ಸುರಕ್ಷಿತ ದಾರಿ ಎಂದಾಗ ಮಾತ್ರ ನಾವು ಅತ್ಯಂತ ಪ್ರಾಮಾಣಿಕವಾದಿ ಸರ್ಜರಿಯ ಸಲಹೆಯನ್ನು ನೀಡುತ್ತೇವೆ. ಆದಷ್ಟು ಮಟ್ಟಿಗೆ ಆಪರೇಷನ್ ತಪ್ಪಿಸಿ ನೈಸರ್ಗಿಕವಾಗಿ ಗುಣಪಡಿಸುವುದೇ ನಮ್ಮ ಗುರಿ. ಈಗ ಜನರಲ್ಲಿರುವ ಕೆಲವು ದೊಡ್ಡ ತಪ್ಪು ಕಲ್ಪನೆಗಳ ಬಗ್ಗೆ ಮಾತಾಡೋಣ. ಅಪಾಯಕಾರಿ ಮಿಥ್ಯೆಗಳು ಮತ್ತು ವೈದ್ಯಕೀಯ ಸತ್ಯ. ಸಮಾಜದಲ್ಲಿರುವ ಅತಿ ದೊಡ್ಡ ಮಿಥ್ಯೆ ಅಂದರೆ ಪೈಲ್ಸ್ ಅಥವಾ ಫಿಷರ್ ಬಂದರೆ ಕೊನೆಯ ದಾರಿ ಸರ್ಜರಿ ಮಾತ್ರ. ಆದರೆ ವೈದ್ಯಕೀಯ ಸತ್ಯ ಏನು ಗೊತ್ತಾ? ಈ ಸಮಸ್ಯೆಗಳ ಆರಂಭಿಕ ಹಂತದಲ್ಲಿ ಸರಿಯಾದ ಆಯುರ್ವೇದ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆಯಿಂದ ಇದನ್ನು 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ಗುಣಪಡಿಸಬಹುದು. ಸರ್ಜರಿಯೇ ಎಲ್ಲದಕ್ಕೂ ಅಂತಿಮ ಪರಿಹಾರ ಅನ್ನೋದು ಖಂಡಿತ ಸುಳ್ಳು. ಮತ್ತೊಂದು ದೊಡ್ಡ ಅಪಾಯಕಾರಿ ಮಿಥ್ಯೆ ಅಂದರೆ ರಕ್ತಸ್ರಾವವನ್ನು ನಿಲ್ಲಿಸಲು
ಯೂಟ್ಯೂಬ್ ನೋಡಿ ಮಾಡುವ ಸಣ್ಣಪುಟ್ಟ ಮನೆಮದ್ದುಗಳೇ ಸಾಕು ಅಂತ ಅಂದ್ಕೊಳ್ಳೋದು. ವಾಸ್ತವದಲ್ಲಿ ನಿಮಗೆ ರಕ್ತಸ್ರಾವವಾಗುತ್ತಿರುವಾಗ ಅದರ ಮೂಲ ಕಾರಣವೇನು ಅಂತ ತಿಳಿಯದೆ ಕುರುಡಾಗಿ ಮನೆಮದ್ದು ಮಾಡುವುದು ಅತ್ಯಂತ ಅಪಾಯಕಾರಿ. ರಕ್ತಸ್ರಾವ ಅನ್ನೋದು ಒಂದು ಗಂಭೀರವಾದ ರೆಡ್ ಸಿಗ್ನಲ್ ಇದ್ದ ಹಾಗೆ. ಯಾವುದೇ ಚಿಕಿತ್ಸೆಗಿಂತ ಮೊದಲು ತಜ್ಞ ವೈದ್ಯರಿಂದ ಸರಿಯಾದ ತಪಾಸಣೆ ಅತ್ಯಗತ್ಯ. ಹಾಗಾದ್ರೆ ಮುಂದೇನು? ಸುರಕ್ಷಿತ ಮುಂದಿನ ಹೆಜ್ಜೆ ಗುಡ್ ಹೆಲ್ತ್ ಡಿಜಿಟಲ್ ಕ್ಲಿನಿಕ್ನ ಖಾಸಗಿ ಸಮಾಲೋಚನೆ. ಇದು ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಭಯ, ಸಂಕೋಚ ಇರೋರಿಗೆ ಈ ಆಧುನಿಕ ಡಿಜಿಟಲ್ ಕ್ಲಿನಿಕ್ ವ್ಯವಸ್ಥೆ ಒಂದು ವರದಾನ ಅಂತಾನೆ ಹೇಳ್ಬೋದು. ನೀವು ಮನೆಯಲ್ಲೇ ಕುಳಿತು 100% ಖಾಸಗಿಯಾಗಿ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಬಹುದು. ಆಸ್ಪತ್ರೆಗೆ ಹೋಗುವ ಟ್ರಾಫಿಕ್ ಇಲ್ಲ, ಆ ಉದ್ದನೆಯ ಕ್ಯೂ ಕಿರಿಕಿರಿ ಇಲ್ಲ, ನಿಮ್ಮ ಅಮೂಲ್ಯ ಸಮಯವೂ ಉಳಿತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಬ್ಬ ಅನುಭವಿ ಆಯುರ್ವೇದ ತಜ್ಞರಿಂದ ನೇರವಾದ ವೈದ್ಯಕೀಯ ಸಲಹೆ ನಿಮ್ಮ ಫೋನ್ನಲ್ಲಿ ಸಿಗ್ತದೆ. ತಜ್ಞರ ಈ ವೈದ್ಯಕೀಯ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಸುಲಭವಾಗಿ ಕೈಗೆಟ್ಟಬೇಕು ಅನ್ನೋ ಉದ್ದೇಶದಿಂದ ಕನ್ಸಲ್ಟೇಷನ್ ಫೀಸ್ಗಾಗಿ ಕೇವಲ 299 ರೂಪಾಯಿಗಳ ವಿಶೇಷ ಲಾಂಚ್ ಆಫರ್ ನೀಡಲಾಗ್ತಿದೆ. ದೊಡ್ಡ ಆಸ್ಪತ್ರೆಗಳ ಸಾವಿರಾರು ರೂಪಾಯಿ ಬಿಲ್ ಇಲ್ಲದೇನೆ ಅತ್ಯುತ್ತಮ ವೈದ್ಯಕೀಯ ಸಲಹೆಯನ್ನು ಪಡೆಯೋದು ಇದರಿಂದ ಸಾಧ್ಯವಾಗುತ್ತದೆ. ಸಾಮಾನ್ಯ ಜನರಿಗೂ ಅತ್ಯುತ್ತಮ ಚಿಕಿತ್ಸೆ ಸಿಗಬೇಕು ಎಂಬುದೇ ಇದರ ಮುಖ್ಯ ಉದ್ದೇಶ. ಆದರೆ ಇಲ್ಲೊಂದು ಬಹುಮುಖ್ಯ ವಿಚಾರ ಗಮನಿಸಬೇಕು. ಪ್ರತಿಯೊಬ್ಬರಿಗೂ ತಜ್ಞರು ಸಾಕಷ್ಟು ಸಮಯ ನೀಡಿ ಆಳವಾಗಿ ಮಾರ್ಗದರ್ಶನ ಮಾಡಬೇಕಾಗಿರೋದ್ರಿಂದ ಈ ವಿಶೇಷ ರಿಯಾಯಿತಿ ದರದ ಸಮಾಲೋಚನೆಗಾಗಿ ಕೇವಲ ಸೀಮಿತ ಸ್ಲಾಟ್ಗಳು ಮಾತ್ರ ಲಭ್ಯವಿವೆ. ಹಾಗಾಗಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಆದಷ್ಟು ಬೇಗ ಕಾರ್ಯಪ್ರವೃತ್ತರಾಗುವುದು ಬಹಳ ಮುಖ್ಯ. ಹೀಗೆ ಮೌನವಾಗಿ ನರಳುವುದು ಇಂದೇ, ಈಗಲೇ ನಿಲ್ಲಲಿ. ಆ ಭಯ ಮತ್ತು ಸಂಕೋಚಗಳು ನಿಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ಳಲು ಬಿಡಬೇಡಿ. ನೀವು ಗುಣಮುಖರಾಗುವುದು ಖಂಡಿತ ಸಾಧ್ಯವಿದೆ. ಪ್ರಾಮಾಣಿಕ ಮತ್ತು ಪರಿಣಾಮಕಾರಿ ಆಯುರ್ವೇದ ಚಿಕಿತ್ಸೆಯ ಅಗತ್ಯವಿದ್ದರೆ ಈ ಪ್ರಸ್ತುತಿಯ ಕಲೆಗೆ ಫಿಶರ್ ಎಂದು ಕಮೆಂಟ್ ಮಾಡಿ ಅಥವಾ ಇಲ್ಲಿ ನೀಡಲಾಗಿರುವ 6363643924 ನಂಬರ್ಗೆ ವಾಟ್ಸ್ಆಪ್ ಸಂದೇಶ ಕಳುಹಿಸಿ. ಇಷ್ಟೆಲ್ಲ ತಿಳಿದ ಮೇಲೂ ನೋವನ್ನು ಮೌನವಾಗಿ ಸಹಿಸಿಕೊಂಡು ರೋಗವನ್ನು ಉಲ್ಬಣಗೊಳಿಸಿಕೊಳ್ಳುತ್ತೀರೋ ಅಥವಾ ಇಂದು ಒಂದು ಸರಿಯಾದ ಹೆಜ್ಜೆ ಇಟ್ಟು ನೋವು ಮುಕ್ತ ಜೀವನವನ್ನು ಆರಿಸಿಕೊಳ್ಳುತ್ತೀರೋ? ನಿರ್ಧಾರ ತೆಗೆದುಕೊಳ್ಳುವ ಸಮಯ ಈಗ ಬಂದಿದೆ. ಈ ವಿಶ್ಲೇಷಣೆಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೆನಪಿರಲಿ, ಉತ್ತಮ ಆರೋಗ್ಯವೇ ನಿಜವಾದ ಸಂಪತ್ತು.